हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सश्यासप्रवचनासक्तान् निलमिलार्यन् कुरून् भजे। पृथ्वी मण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुमम। हरिः ओं ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಶಾಸ್ತ್ರ ಪ್ರಮೇಯಗಳಿಂದ ಆದ 280 ಗದ್ಯಗಳು, 81 ಗದ್ಯವನ್ನು ಮುಗಿಸಿ 82ನೇ ಗದ್ಯದಿಂದ 10 ಗದ್ಯದ ಚಿಂತನೆಯನ್ನು ಮಾಡುತ್ತಾ ಇದ್ದೇವೆ. ಅಕ್ರೂರ ವರದ, ಅಂಬರೀಷ ವರದ ಎಂದು ಪ್ರಾರಂಭವಾಗುವುದು ಪರಾಶರವರ ತನಕ 10 ವರದರ ಚಿಂತನೆಯನ್ನು ಮಾಡುವ ಸಲುವಾಗಿ ಪುರಂದರದಾಸರು ವಿಶೇಷವಾದ ಅನುಗ್ರಹಕ್ಕೋಸ್ಕರವಾಗಿ ಜೀವ ಪ್ರಕರಣವನ್ನು ನಾವು ಚಿಂತಿಸುತ್ತಿದ್ದೇವೆ. ಪುರಂದರದಾಸರು ಈ 10 ವರದರನ್ನು ಪರಿಚಯ ಮಾಡುವ ನೆಪದಲ್ಲಿ ಸಮಸ್ತ ಜೀವಗಣದ ಅಭ್ಯಾಸವನ್ನು ತಿಳಿದುಕೊಳ್ಳಲಿ ಎಂಬ ಸಾಂಕೇತದಿಂದ ಜೀವ ಪ್ರಕರಣವನ್ನು ಚಿಂತನೆ ಮಾಡುತ್ತಿದ್ದೇವೆ. ನಾವುಗಳೆಲ್ಲರೂ ಜೀವಗಳಾಗಿದ್ದೇವೆ. ಆದ್ದರಿಂದ ನಮಗೆ ಅತ್ಯಂತ ಸನ್ನಿಹಿತವಾದ ಪ್ರಕರಣ ಜೀವ ಪ್ರಕರಣ. ನಮ್ಮನ್ನು ನಾವು ತಿಳಿಯದೆ ಭಗವಂತನು ಹೇಗೆ ತಿಳಿಯಲು ಸಾಧ್ಯ? ಅಸಾಧ್ಯವಾದ ಮಾತೆ ಎಂದು ತಿಳಿಯಬೇಕು. ಏನು ನಮ್ಮನ್ನು ತಿಳಿಯಲು ದರ್ಪಣ ಬೇಕೇನು? ನಮಗೆ ಪ್ರಸಿದ್ಧವಾಗಿದ್ದೇವಲ್ಲ. ಸಿದ್ಧವಾದ ವಿಷಯವನ್ನು ಯಾತಿಕವಸ್ತು ಶಾಸ್ತ್ರಕ್ಕೆ ಹೋಗಿ ನೀವು ನೋಡ್ತಾ ಇದ್ದೀರಾ ಅಂದರೆ ಇದು ಭಾಗಶಃ ಸತ್ಯ. ನಾವು ಇದ್ದೇವೆ ಎಂಬುದು ಮಾತ್ರ ಸ್ವರೂಪ ಸತ್ಯ ನಮಗೆ ತಿಳಿದಿದೆ ಹೊರತು ಆ ಸ್ವರೂಪದ ಲಕ್ಷಣವೇ ನಮಗೆ ತಿಳಿದಿಲ್ಲ. ಅದರ ಗುಣವನ್ನೇ ನಾವು ತಿಳಿದುಕೊಂಡಿಲ್ಲ. ಇದೆ ಎಂಬುದು ಮಾತ್ರ ಸತ್ಯ. ಹೇಗಿದೆ ಎಂಬುದು ನಮಗೆ ಭ್ರಮೆಯಲ್ಲಿದ್ದೇವೆ. ಇದಕ್ಕೆ ಶಾಸ್ತ್ರದಲ್ಲಿ ಒಂದು ಉದಾಹರಿಸಿದ್ದಾರೆ, ಶುಕ್ತಿ ರಜತ ಎಂಬತಕ್ಕಂಥದ್ದು. ಎಲ್ಲರೂ ಹಿಂದಿನ ಕಾಲದಲ್ಲಿ ಸಜ್ಜನರು ನದಿಗೆ ಸ್ನಾನಕ್ಕೆ ಹೋಗುತ್ತಿದ್ದಾಗ ನದಿಯ ಅಕ್ಕಪಕ್ಕಗಳಲ್ಲಿ ಶಂಖಗಳು, ಅಂದರೆ ಒಂದು ಪ್ರಾಣಿಯ ಒಂದು ಹೊರ ಕವಚ, ಅದಕ್ಕೆ ಶಂಕು ಅಂತ ಹೆಸರು. ಅದು ಸೂರ್ಯನ ಪ್ರತಿಭೆಗೋ ಅಥವಾ ಬೇರೆ ಪ್ರಕಾಶಕ್ಕೆ ಹೊಳೆಯುತ್ತಾ ಇತ್ತು. ಆ ಹೊಳೆಯುವ ಪದಾರ್ಥವಾದ್ದರಿಂದ ಅದು ಖನಿಜ ರೂಪವಾಗಿರಬೇಕು. ಹೊಳೆಯುವುದು ಯಾವುದು? ಚಿನ್ನ ಅಥವಾ ಬೆಳ್ಳಿ ಇರಬೇಕು. ಆದ್ದರಿಂದ ಇದು ಬೆಳ್ಳಿನೇ. ಆಗಿನ ಕಾಲದಲ್ಲಿ ಎಲ್ಲರೂ ಬೆಳ್ಳಿಯನ್ನು ಸಾಧಾರಣವಾಗಿ ಉಪಯೋಗಿಸುತ್ತಿದ್ದರು. ಆದ್ದರಿಂದ ಅವರ ಮನಸ್ಸಿಗೆ ಬಂದಿದ್ದು, ಈ ಹೊಳೆಯುತ್ತಿರುವ ಯಾವ ಶಂಖದ ಹುಳದ ಆಭರಣ ಏನಿದೆ, ಇದು ಶಂಖವಲ್ಲ, ಇದು ಬೆಳ್ಳಿ. ಇದನ್ನೇ ಶಾಸ್ತ್ರದಲ್ಲಿ ಬಹಳ ವಿಸ್ತಾರವಾಗಿ ವರ್ಣಿಸಿದ್ದಾರೆ. ನಾವು ಇಂದು ಪ್ಲಾಸ್ಟಿಕ್ ಯುಗದಲ್ಲಿ ಇದ್ದೇವೆ. ಕಂಡದ್ದೆಲ್ಲ ಪ್ಲಾಸ್ಟಿಕ್ಕು, ತಿನ್ನುವುದು ಪ್ಲಾಸ್ಟಿಕ್ಕು, ಹೇಳುವುದು ಪ್ಲಾಸ್ಟಿಕ್ಕು, ನೋಡುವುದು ಪ್ಲಾಸ್ಟಿಕ್ಕೇ ಆಗಿದೆ. ಕಲಿಯುಗದಲ್ಲಿ ಪ್ಲಾಸ್ಟಿಕ್ಕೇ ಕೃಷ್ಣಾಂಜನವೆಂದು ವೈದಿಕರು ಹೇಳುತ್ತಾರೆ. ಆಯುರ್ವೇದದಲ್ಲಿ ಔಷಧವೆಂದು ಹೇಳುತ್ತಾರೆ. ಮತ್ತು ಪಶುಗಳು ಪ್ಲಾಸ್ಟಿಕ್ಕನ್ನು ತಿನ್ನುತ್ತಾರೆ ಅಂತ ಪಶುಗಳನ್ನು ಸೂಚಿಸುವಾಗ ನಾವೇ ಪ್ಲಾಸ್ಟಿಕ್ ಅನ್ನವನ್ನು ತಿನ್ನುತ್ತೇವೆ, ಪ್ಲಾಸ್ಟಿಕ್ ಹಣ್ಣನ್ನು ತಿನ್ನುತ್ತೇವೆ. ಸರ್ವಾನ್ವಯ ಅಂದರೆ ಎಲ್ಲ ಕಡೆ ನಾವು ಪ್ಲಾಸ್ಟಿಕ್ ಮಯವಾಗಿ ನಾವು ಮಾಡ್ತಾ ಇದ್ದೇವೆ, ಉಪಯೋಗಿಸ್ಕೊತಾ ಇದ್ದೀವಿ. ಕೇವಲ ಶಾಸ್ತ್ರೀಯವಾದರೂ ಸಹ ನಮಗೆ ಶಾಸ್ತ್ರೀಯವಾದದ್ದು ಎಂಬ ಭ್ರಮೆಯಿಂದ ಇದ್ದೇವೆ. ಇದಕ್ಕಿಂತ ದೊಡ್ಡ ಉದಾಹರಣೆ ಇನ್ಯಾವುದು ಬೇಕಾಗಿಲ್ಲ ಅನಿಸುತ್ತದೆ. ಕಲಿ ಎಂಬತಕ್ಕಂಥ ಅಯೋಗ್ಯ ಪುರುಷನ ಅವತಾರವೇ ಪ್ಲಾಸ್ಟಿಕ್ ಆಗಿದೆ. ಅವನು ಒಂದೇ ಸಲ ಸಾಯುವುದಿಲ್ಲ. ಬ್ರಹ್ಮನ ಆಯುರ್ಪ್ರಮಾಣದಿಂದ ಸತ್ತು ಇದ್ದೇ ಇದ್ದಾರೆ. ಆ ರೀತಿಯಲ್ಲಿ ಪ್ಲಾಸ್ಟಿಕ್ ಅನ್ನೋದು
ಫುಡ್ ಪ್ರಾಡಕ್ಟ್ ಅವೆಲ್ಲ ಅದು ನಾಶವೂ ಆಗುವುದಿಲ್ಲ, ಇದ್ದಂತೆ ಕೆಟ್ಟ ಪರಿಣಾಮವನ್ನು ಬೀರುತ್ತಾ ಸಾಗುತ್ತಾ ಇರುತ್ತದೆ. ಅದಕ್ಕೆ ಉತ್ತಮ ಉದಾಹರಣೆಯಿಂದ ನಾವು ಪ್ಲಾಸ್ಟಿಕ್ ಅಂತ ತಿಳಿಯಬಹುದು. ಇದು ಒಂದು ಪ್ರಸ್ತುತವಾದ ಉದಾಹರಣೆಯಿಂದ ತಿಳಿದುಕೊಳ್ಬೋದು. ರಜತ ಮತ್ತು ಶುಕ್ತಿ, ಅಪೀತ ವಸ್ತು ಇರುವುದು, ಹೊಳೆಯುತ್ತಿರುವುದು, ಇದು ಎರಡನ್ನು ಮಾತ್ರ ನಾವು ತಗೊಂಡಾಗ ರಜತ ರೂಪವಾಗಿ ಹೊಳೆಯುತ್ತಿರತಕ್ಕಂಥದ್ದು ಗುಣ, ರಜತ ಗುಣ. ಆದರೆ ಅದು ಎಲ್ಲಿ ಹೊಳಿತಾ ಇದೆ? ಅಶಂಕದಿಂದ ಹೊಳಿತಾ ಇದೆ. ಆ ಶಂಕ ಎಂಬತಕ್ಕಂಥದ್ದು ಸ್ವರೂಪ ಲಕ್ಷಣ ಯಾವುದು ಅಂದರೆ ಅದು ರಜತವಲ್ಲ, ರಜತದಂತೆ ಭಾಸವಾಗಿದೆ. ಇಲ್ಲಿ ಯಾವುದು ಸತ್ಯ, ಯಾವುದು ಭ್ರಮೆ ಅಂದರೆ ಹೊಳೆಯುತ್ತಾ ಇರತಕ್ಕಂಥ ಲಕ್ಷಣ ರಜತದ್ದು ಹೌದು, ಅದು ತಪ್ಪಲ್ಲ. ಅದಕ್ಕೆ ಅಧಿಷ್ಠಾನ ರೂಪವಾಗಿರ್ತಕ್ಕಂಥದ್ದು ಶಂಕು. ನಾವು ಆರೋಪ ಮಾಡಿದ್ದು ರಜತ, ಶುಕ್ತಿಯನ್ನು ರಜತ ಎಂದು ನಾವು ಆರೋಪ ಮಾಡಿದ್ದೇವೆ. ಹಾಗಾದರೆ ಆರೋಪ 100ಕ್ಕೆ 100 ಭಾಗ ಆರೋಪವಾಗುತ್ತೇನು ಅಂದರೆ, ಯಾವುದೇ ಆರೋಪ ಮಾಡುವಾಗ ಒಂದು ಧರ್ಮ ಭಾಗ, ಇನ್ನೊಂದು ಧರ್ಮಿ ಭಾಗ ಅಂತ ಇರುತ್ತೆ. ಧರ್ಮಿ ಸ್ವರೂಪದಲ್ಲಿ ಯಾರಿಗೂ ಭ್ರಾಂತಿ ಯಾವ ಕಾಲಕ್ಕೂ ಉಂಟಾಗುವುದಿಲ್ಲ. ಅಂದರೆ ಅಧಿಷ್ಠಾನವಿದೆ. ಆ ಅಧಿಷ್ಠಾನದಲ್ಲಿ ಇದಂ ಶುಕ್ತಿ ರಜತಂ ಮತ್ತು ಇದತ್ವ ಎಂಬತಕ್ಕಂಥದ್ದು ಏನಿದೆ ಅದಕ್ಕೆ ಅಧಿಕರಣ ಅಂತ ಹೆಸರು. ಅದರಲ್ಲಿ ಭ್ರಾಂತಿ ಇಲ್ಲ. ಪ್ರಸ್ತುತ ನಮ್ಮಲ್ಲೂ ಸಹ ನಾವು ಇದ್ದೇವೆ. ಇದಂ ಶರೀರಂ ಕೌಂತೇಯ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಕೃಷ್ಣನೇ ತಿಳಿಸುತ್ತಾನೆ. ಎಲ್ಲರಿಗೂ ಅವರ ಇರುವಿಕೆಯ ಅನುಭವ ಇದೆ. ಆದರೆ ಯಾವ ಲಕ್ಷಣವೂ ನಮಗೆ ತಿಳಿದಿಲ್ಲ. ತಿಳಿದಿರತಕ್ಕಂಥ ಲಕ್ಷಣವು ಭ್ರಮಾತ್ಮಕವಾಗಿ ತಿಳಿದಿದ್ದೇವೆ. ಯಾವುದು? ಸ್ವತಂತ್ರ ಎಂಬ ಭ್ರಮೆ, ನನ್ನ ಶಕ್ತಿವಂತ ಎಂಬ ಭ್ರಮೆ, ಜ್ಞಾನವಂತ ಎಂಬ ಭ್ರಮೆ, ಎಲ್ಲವೂ ಭ್ರಮಾಲೋಕವೇ. ಇರುತ್ತಾನೆ ಅಂದರೆ ಅಸ್ತಿತ್ವ ಎಂಬುದಕ್ಕೆ ಮಾತ್ರ ಭ್ರಮೆಗಿಲ್ಲ. ಆದ್ದರಿಂದ ಶಾಸ್ತ್ರದ ಪ್ರವೇಶ, ಶಾಸ್ತ್ರವನ್ನು ನಾವು ತಿಳಿದುಕೊಂಡೇ ನಮ್ಮನ್ನು ನಾವು ತಿಳಿದುಕೊಳ್ಳತಕ್ಕಂಥ ಪ್ರಮೇಯ ಬಂದಿದೆ. ಆದ್ದರಿಂದ ಜೀವ ಪ್ರಕರಣ ಎಂಬುದು ಅತಿ ಅವಶ್ಯಕ, ಮುಖ್ಯವಾದ ಪ್ರಕರಣವಾಗಿದೆ. ಈ ಅತಿ ಮುಖ್ಯವಾದ ಈ ಜೀವ ಪ್ರಕರಣದಲ್ಲಿ ಮುಂದಿನ ಅಂಶ ನಾವು ಏನು ತಿಳಿತಾ ಇದ್ದೇವೆ ಅಂದರೆ, ಜೀವರು ಅಂತ ನಾವು ಇದ್ದೇವೆ. ನಾವು ಇದಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು ಭಗವಂತನ ಅನುಗ್ರಹದಿಂದ, ಭಗವಂತನ ನಮಗೆ ಆಗಿದ್ದಾನೆ, ನಾವು ಪ್ರತಿಬಿಂಬರಾಗಿದ್ದೇವೆ ಎಂಬುದು ಶಾಸ್ತ್ರ ಪ್ರಮೇಯ ಮಾತ್ರ. ನಮಗೆ ಪ್ರತ್ಯಕ್ಷ ಸಿದ್ಧವಿಲ್ಲ. ಎಂದು ನಮ್ಮ ಪ್ರತ್ಯಕ್ಷವಾಗುತ್ತೋ ಆಗ ನಾವು ಪ್ರತಿಬಿಂಬವಾಗಿದ್ದೀವಿ, ನಾವು ಇವನ ಅಧೀನವಾಗಿದ್ದೇವೆ ಎಂಬುದು ಸಿದ್ಧವಾಗುತ್ತೆ. ಅಲ್ಲಿಯ ತನಕ ಶಾಸ್ತ್ರ ಸಿದ್ಧದಿಂದ, ಶಾಸ್ತ್ರ ಪ್ರಾಮಾಣ್ಯದಿಂದ, ಶಾಸ್ತ್ರ ಪ್ರತ್ಯಕ್ಷದಿಂದ ನಾವು ತಿಳಿಯಬೇಕು. ಅಂಥದ್ದೇ ಮುಂದಿನ ಒಂದು ವಾಕ್ಯ ಏನು ಅಂದರೆ, ಭಗವಂತ ನಮಗೆ ಈ ಶರೀರವನ್ನು ಕೊಟ್ಟಿದ್ದಾನೆ. ಈ ಶರೀರದ ಇದು ಸ್ಥೂಲ ಶರೀರ ಅಂತ ಹೆಸರು. ಸ್ಥೂಲ ಶರೀರದ ಒಳಗಡೆ ಆವರಣವಾಗಿ ಒಂದೊಂದು ಅನಿರುದ್ಧ ಶರೀರ ಎಂಬುದಿದೆ. ಅಲ್ಲಿ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು ಎಲ್ಲ ನೆಲೆಸಿದ್ದಾರೆ. ಅದು ಲಿಂಗ ಶರೀರದ ಆವರಕವಾಗಿದೆ. ಲಿಂಗ ಶರೀರದಲ್ಲಿ ಕೇವಲ ಪ್ರಕೃತಿ ಅಭಿಮಾನಿಯಾದ ಮಹಾಲಕ್ಷ್ಮೀ ದೇವಿಯರು ಇರುತ್ತಾರೆ. ಆದರೆ ಒಳಗಡೆ ಇರತಕ್ಕಂಥದ್ದು ಸ್ವರೂಪ. ಇಲ್ಲೇ ನಮ್ಮ ಬಿಂಬ ಮತ್ತು ಪ್ರತಿಬಿಂಬ ಇರುವುದು. ಆದರೆ ನಾವು ಹೊರಗಿನ ಶರೀರ ನೋಡಿಕೊಂಡು ಇದು ನನ್ನದು ಅಂತ ಹೇಳುವಾಗ ಇದು ಬಾಹ್ಯ ಶರೀರಕ್ಕೆ ಸಂಬಂಧವಿಲ್ಲ, ಅನಿರುದ್ಧ ಶರೀರಕ್ಕೆ ಸಂಬಂಧವಿಲ್ಲ, ಲಿಂಗ ಶರೀರಕ್ಕೆ ಸಂಬಂಧವಿಲ್ಲ, ಸ್ವರೂಪಕ್ಕೆ ಮಾತ್ರ ಸಂಬಂಧವಿರುವುದು. ಆದರೆ ನಾವು ನೋಡತಕ್ಕಂಥ ಮನುಷ್ಯಾಕಾರ, ವೃಕ್ಷಾಕಾರ, ಪಶುಗಳ ಆಕಾರ, ಈ ಆಕಾರವನ್ನು ನಾವು ಭ್ರಮಿಸಿದ್ದೇವಲ್ಲ, ಇದೆಲ್ಲವೂ ಭ್ರಮೆಯಾಯಿತು. ಅಂದರೆ ಸ್ವರೂಪವೇ ಬೇರೆ, ಹೊರಗೆ ಇರತಕ್ಕಂಥ ಆಕಾರ ಬೇರೆ. ಅದರಂತೆ ಸ್ವರೂಪದ ಗುಣ ಬೇರೆ,
ನಾವು ಆರೋಪ ಮಾಡತಕ್ಕಂಥ ಗುಣ ಬೇರೆ. ಆದ್ದರಿಂದ ಈ ಪುರಂದರದಾಸರು ಅಕ್ರೂರ ವರದ, ಅಂಬರೀಷ ವರದ ಅಂತ ಈ ಮಹಾನ್ ವ್ಯಕ್ತಿಗಳಿಂದ ಹೇಳಿದ್ರಿಂದ, ಈ ಅಕ್ರೂರ ಆಗಲಿ ಅಂಬರೀಷ ಆಗಲಿ ಏನನ್ನು ತಿಳಿದಿದ್ದರು ಅಂದರೆ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಂಡಿದ್ದಾರೆ ಎಂಬತಕ್ಕಂಥ ತಿಳಿದಿರಲಿಲ್ಲ. ಭಗವಂತನೇ ಅವನನ್ನು ರಕ್ಷಣೆ ಮಾಡತಕ್ಕಂಥದ್ದು ಎಂಬತಕ್ಕಂಥ ನಿಶ್ಚಯ ಭಾವ ಇತ್ತು. ಹೇಗೆ ಇತ್ತು ಅಂದರೆ ಅವರಿಗೆ ಶಾಸ್ತ್ರವ ಜ್ಞಾನ ಸಂಪಾದನೆ ಮಾಡಿ ಗುರುಗಳ ಅನುಗ್ರಹದಿಂದ ತಿಳಿದುಕೊಂಡಿದ್ದರು. ಏನು ತಿಳಿದುಕೊಂಡಿದ್ದರು? ನನ್ನನ್ನು ಕಾಯುತ್ತಿರುವ, ನನ್ನನ್ನು ರಕ್ಷಿಸುತ್ತಿರುವ ಭಗವಂತ 3 ರೂಪದಲ್ಲಿ ಇದ್ದಾರೆ. ಆ 3 ರೂಪಗಳು ಯಾವುದು? ಮೂಲೇಶ, ಅಗ್ರೇಶ, ಪ್ರಾದೇಶ. ಈಶ ಅಂದರೆ ಏನು? ಭಗವಂತ ಸ್ವಾಮಿ. ನಾವು ಸಿಗತಕ್ಕಂಥ ದಿಕ್ಕುಗಳು ಯಾವುದು? ಒಂದು ಮೂಲ, ಮೇಲಿರೋದು ಅಗ್ರ, ಮಧ್ಯದಲ್ಲಿರ್ತಕ್ಕಂಥದ್ದು ಪ್ರಾದೇಶ. ಇದು ಒಂದು ಅಣುರೂಪದಲ್ಲಿ ನೋಡಿ, ಪುರುಷಾಕಾರದಲ್ಲಿ ನೋಡಿ, ವೃಕ್ಷಾಕಾರದಲ್ಲಿ ನೋಡಿ, ಇಡೀ ವಿಶ್ವಾಕಾರದಲ್ಲಿ ನೋಡಿ, ವಿರಾಟ್ ರೂಪದಲ್ಲಿ ನೋಡಿ. ಇದು 3 ಸಹ ಇರಲೇಬೇಕು. ಒಂದು ಮೂಲ, ಮತ್ತೊಂದು ಅಗ್ರ, ಈ ಮಧ್ಯದಲ್ಲಿರ್ತಕ್ಕಂಥದ್ದು ಪ್ರಾದೇಶ. ಅಂದರೆ ಒಟ್ಟು ದೇಶ ವ್ಯಾಪ್ತಿಯಾಯಿತು. ಇಲ್ಲಿ ಇರ್ತಕ್ಕಂಥವ್ರು ಯಾರು ಅಂದರೆ ಆ ಜೀವನಲ್ಲ, ಜೀವ. ಇವರು 3 ಆಶ್ರಯಿಸಿ ಇದ್ದಾರೆ ಎಂಬುದು ಶಾಸ್ತ್ರದಿಂದ ತಿಳಿದುಕೊಳ್ಳಬೇಕು. ನಾವು ಈ ಲೋಕದಲ್ಲಿ ಬಂದಿದ್ದು ಯಾರ ದಿಶೆಯಿಂದ? ನಾವೇ ಬಂದು ಬಿಟ್ಟವ. ಕೃಷ್ಣ ಅವತಾರವಾದಂತೆ ಸಾಕ್ಷಾತ್ ಕೃಷ್ಣ ವೈಕುಂಠದಿಂದ ಇಳಿದು ಬಂದಂತೆ ಬಂದೇವೇನು? ತಂದೆ, ತಾಯಿ, ಗುರು ಹಿರಿಯರ ನೆರವಿನಿಂದ ಬಂದಿದ್ದೇವೆ. ಇಲ್ಲಿ ನಮಗೆ ಯಾರು ಮೂಲ, ಯಾರು ಅಗ್ರ, ಯಾರು ಪ್ರಾದೇಶ ನಾವೇ ಚಿಂತಿಸೋಣ. ಈ ಪ್ರಪಂಚ ಇಲ್ಲದೆ ಹೋದರೆ ನಾವು ಎಲ್ಲಿರೋಕ್ಕೆ ಸಾಧ್ಯವಾಗ್ತಾ ಇತ್ತು? ನಮ್ಮ ತಂದೆ ತಾಯಿಗಳು ಇಲ್ಲದಿದ್ದರೆ ನಮ್ಮ ಈ ಶರೀರ ಹೇಗೆ ಉಂಟಾಗುತ್ತಿತ್ತು? ಆದ್ದರಿಂದ ಯಾವುದೇ ಜೀವ ಅವನನ್ನು ಪರಿಚಯ ಮಾಡುವಾಗ ಜೀವ ಅತ್ಯಂತ ಅಣುವಾಗಿರುವುದರಿಂದ ಅವನು ಅಚೇತನವನ್ನು ಆಶ್ರಯಿಸಿರುತ್ತಾನೆ, ಅಚೇತನ ರೂಪ ಶರೀರವನ್ನು ಆಚರಿಸಿರುತ್ತಾನೆ. ಆ ಶರೀರದಲ್ಲಿರುವುದರಿಂದಲೇ ಅವನಿಗೆ ಪುರುಷ ಅಂತ ಹೆಸರು. ಆ ಶರೀರ ಎಂಬತಕ್ಕಂಥದ್ದು ನಾನಾ ವಿಧವಾಗಿದೆ. ಅದು ಲಿಂಗ ಶರೀರ, ಅನಿರುದ್ಧ ಶರೀರ ಮತ್ತು ಸ್ಥೂಲ ಶರೀರ. ಈ 3 ಶರೀರವನ್ನು ರಕ್ಷಣೆ ಮಾಡತಕ್ಕಂಥವರು ಯಾರು? ಮೂಲೇಶ, ಅಗ್ರೇಶ, ಪ್ರಾದೇಶ. ನಾವು ಕೆಳಗಿನಿಂದ ಮೇಲೆ ನೋಡಿದಾಗ ಮೂಲ ಎಲ್ಲಾಗುತ್ತದೆ? ಪೃಥ್ವಿ ಆಗುತ್ತದೆ. ಆಕಾಶ ಅಗ್ರವಾಗುತ್ತದೆ. ಮಧ್ಯದಲ್ಲಿ ಅಂತರ ಇರ್ತಕ್ಕಂಥದ್ದು ಪ್ರಾಣೇಶವಾಗುತ್ತದೆ. ನಮ್ಮಿಂದ ಈ ಪ್ರಪಂಚವನ್ನು ನೋಡುವಾಗ ನಮ್ಮ ಹೃದಯದಿಂದ ನೋಡಬೇಕು. ಆ ಹೃದಯ ಮಧ್ಯ ಕೇಂದ್ರ ಬಿಂದುವಿನಿಂದ ನೋಡಿದಾಗ ಕೇಂದ್ರದ ಅಲ್ಲಿ ಮೂಲೇಶ, ಹೃದಯದ ಆದಿಭಾಗ, ಅಂತ್ಯಭಾಗದಲ್ಲಿ ಅಗ್ರೇಶ ಮತ್ತು ಮಧ್ಯಭಾಗದಲ್ಲಿ ಪ್ರಾದೇಶ. 3 ರೀತಿಯಲ್ಲಿ ನಾವು ಗುರುತಿಸಿಕೊಳ್ಳಬಹುದು. ಇದನ್ನು ನಾವು ಪ್ರತ್ಯಕ್ಷೀಕರಿಸಿಕೊಂಡಾಗ ಭಗವಂತ ನಮ್ಮ ಹೇಗೆ ರಕ್ಷಿಸುತ್ತಿದ್ದಾನೆ ಎಂಬತಕ್ಕಂಥದ್ದು ಸ್ಪಷ್ಟ ತಿಳುವಳಿಕೆಯಾಗಿ ಭಗವದ್ ದರ್ಶನವೇ ಆಗುತ್ತದೆ. ಇಂಥ ವಿಶೇಷ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನನು ಹೃದಯೇ ಸರ್ವತೋ ವ್ಯಾಪಿ ಪ್ರಾದೇಶ ಪುರುಷೋತ್ತಮ. ಹೃದಯದಲ್ಲಿ ಸರ್ವವ್ಯಾಪಿಯಾಗಿ ಸನಾತನವಾಗಿ ಪುರುಷೋತ್ತಮನಾದ ಪ್ರಾದೇಶ ನಾಮಕ ಪರಮಾತ್ಮ ಸರ್ವ ಜೀವರಿಗೆ ಸರ್ವಕಾಲದಲ್ಲಿ ಆಶ್ರಯನಾಗಿದ್ದಾನೆ. ಇದನ್ನು ನಾವು ಸುವರ್ಣಾಕ್ಷರದಲ್ಲಿ ಬರೆದುಕೊಳ್ಳಬೇಕು. ಹೃದಯದಲ್ಲಿ ಸರ್ವವ್ಯಾಪಿ,
ಸನಾತನನಾಗಿ ಪುರುಷೋತ್ತಮನಾಗಿ ಪ್ರಾದೇಶನಾಮಕನಾಗಿ ಪರಮಾತ್ಮ ಸರ್ವಜೀವರಿಗೆ ಸರ್ವಕಾಲದಲ್ಲಿ ಆಶ್ರಯನಾಗಿದ್ದಾನೆ. ಹೃದಯ ಕರ್ಣಿಕಾ ಮೂಲದಲ್ಲಿ ಅಂಗುಷ್ಟಾಗ್ರ ಭಾಗ ಪ್ರಮಾಣಕನಾದ ಮೂಲೇಶನು ಸರ್ವಜೀವರಿಗೆ ಆಧಾರನು. ಹೃದಯದ ಕರ್ಣಿಕಾಗ್ರದಲ್ಲಿದ್ದ ಅಂಗುಷ್ಟ ಮಾತ್ರ ಪುರುಷನಲ್ಲಿ ಎಲ್ಲ ಜೀವರು ಸುಷುಪ್ತಿಯಲ್ಲಿ ಪ್ರವೇಶ ಮಾಡಿ ನಂತರ ಜಾಗೃತರಾಗುತ್ತಾರೆ ಎಂಬುದು ಬೃಹತ್ ಭಾಷ್ಯದಲ್ಲಿ ತಿಳಿಸಿದ್ದಾರೆ. ಹೃತ್ಕರ್ಣಿಕಾ ಮೂಲಗತಃ ಸೋ ಅಂಗುಷ್ಟ ಅಗ್ರಪ್ರಮಾಣಕಃ ಮೂಲೇಶ ನಾಮ ಅಸ್ಮಿನ್ ಸರ್ವೇ ಜೀವಾ ಪ್ರತಿಷ್ಠಿತಾ. ಅಂಗುಷ್ಟ ಮಾತ್ರೇ ಪುರುಷೇ ಕಣಿಕಾಗ್ರೇ ಸ್ಥಿತೋ ಹರಿಃ ಪ್ರವಿಶಂತಿ ಸುಷುಪ್ತೌ ಪ್ರಬುದ್ಧತೆ ತತಃ ಇತಿ ಬೃಹದ್ಭಾಷ್ಯೇ. ಬೃಹದ್ಭಾಷ್ಯದಲ್ಲಿ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಅಂತ ಹೆಸರು. ಈ ಬೃಹದಾರಣ್ಯಕ ಭಾಷ್ಯದಲ್ಲಿ ನಮ್ಮ ಆಶ್ರಯವಾಗಿರ್ತಕ್ಕಂಥ ಭಗವಂತ ಮೂಲೇಶ ಅಗ್ರೇಶ ಪ್ರಾದೇಶನನ್ನು ಚಿಂತಿಸಿದ್ದಾರೆ. ನೀವು ಅಲ್ಲಿ ತಿಳಿದುಕೊಳ್ಳಿ, ಬೃಹದಾರಣ್ಯಕ ಉಪನಿಷತ್ತು ಎಂಬುದು ಅಪೌರುಷೇಯವಾದದ್ದು, ಸರ್ವಜೀವರಿಗೂ ಸಮಾನವಾದದ್ದು. ಅದೇ ನಮಗೆ ದರ್ಪಣ. ಈ ದರ್ಪಣದಿಂದ ನಿಮ್ಮ ರಕ್ಷಣೆ ಮಾಡತಕ್ಕಂಥ ಈಶನನ್ನು ನೀವು ತಿಳಿದುಕೊಳ್ಳಿ ಎಂಬತಕ್ಕಂಥದ್ದು ವಿಷಯವಾಗಿದೆ. ಈಗ ಬೃಹದಾರಣ್ಯಕ ಉಪನಿಷತ್ತನ್ನು ನಾವು ಅಂಗೀಕಾರ ಮಾಡಿಕೊಂಡು ಶ್ರೀಮದಾನಂದ ತೀರ್ಥರು ಇದರಲ್ಲಿ ಭಾಷ್ಯವನ್ನು ಬರೆದಿರುತ್ತಾರೆ, ನಮಗೆ ಅರ್ಥವನ್ನು ತಿಳಿಸಿಕೊಟ್ಟಿದ್ದಾರೆ. ಇದನ್ನು ನಾವು ತಿಳಿದುಕೊಳ್ಳಬೇಕು. ಬೃಹದಾರಣ್ಯಕ ಉಪನಿಷತ್ ಭಾಷ್ಯ ಎಂಬುದು ದಶೋಪನಿಷತ್ತುಗಳೇ ಬಹುದೊಡ್ಡದಾಗಿರುತ್ತದೆ. ಇದರಲ್ಲಿ ಅನೇಕ ಇತಿಹಾಸಗಳು ಉಪಾಖ್ಯಾನಗಳು ಇದೆ. ಈ ಉಪನಿಷತ್ತು ಶುಕ್ಲ ಯಜುರ್ವೇದದ ಬ್ರಾಹ್ಮಣನ ಭಾಗವಾಗಿದೆ. ಚತುರ್ಮುಖ ಬ್ರಹ್ಮ ಸ್ವರ್ಗಾದಿಗಳಲ್ಲಿ ಹೇಗೆ ಲಕ್ಷ್ಮೀಶನನ್ನು ಸ್ತುತಿಸಿದನೋ ಹಾಗೆಯೇ ಚತುರ್ಮುಖ ಬ್ರಹ್ಮ ಸೂರ್ಯನಿಗೆ ಬೋಧಿಸಿದನು. ಸೂರ್ಯನು ಅದನ್ನು ಯಾಜ್ಞವಲ್ಕನಿಗೆ ಬೋಧಿಸಿದನು. ಯಾಜ್ಞವಲ್ಕನು ಅದನ್ನು ಕಾಣ್ವನಿಗೆ ದಾನ ಮಾಡಿದನು. ವಾಜರೂಪನಾದ ಸೂರ್ಯನಿಂದ ಪ್ರೋಕ್ತವಾದ್ದರಿಂದ ಇದಕ್ಕೆ ವಾಜಸೇನಯ್ಯ ಎಂಬ ನಾಮವು ಪ್ರಸಿದ್ಧವಾಗಿದೆ. ಕಾಣ್ವೆಗೆ ದತ್ತವಾದದಿಂದ ಕಾಣ್ವ ಎಂಬ ನಾಮವು ಇದಕ್ಕೆ ಉಂಟಾಯಿತು. ಬೃಹದಾರಣ್ಯಕ ಉಪನಿಷತ್ತು ಕಾಣ್ವ ಶಾಖೆಗೆ ಸೇರಿದೆ. ಈ ಅಂಶವನ್ನು ವರಾಹ ಪುರಾಣದಲ್ಲಿ ಶ್ರೀ ವೇದವ್ಯಾಸದೇವರೇ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಯಥಾ ತುಷ್ಟಾವಲಕ್ಷ್ಮೀಶಂ ಸರ್ಗಾದೌ ಚತುರಾನನಃ ತಥಾ ಜಗಾದ ಸೂರ್ಯಾಯ ಯಾಜ್ಞವಲ್ಕಾಯ ಸೋಬ್ರವೀತ್ ವಾಜರೂಪೇಣ ಸೂರ್ಯೇಣ ಪ್ರೋಕ್ತಂ ವಾಜಸನೇಯಕಂ ಕಣ್ವಾಯ ಯಾಜ್ಞವಲ್ಕೋದ್ಯಾತ್ ಕಾಣ್ವಂ ತೇನ ಪ್ರಕೀರ್ತಿತಂ. ಪುರವ್ಯಾಸದೇವರು ಅತ್ಯಂತ ಕರುಣಾಮಯಿಗಳು. ಸಮಸ್ತ ವಿಷಯವನ್ನು ನಮಗೆ ಅನುಗ್ರಹಿಸಿದ್ದಾರೆ. ನಾವು ಕಣ್ಣು ತೆರೆದು ನೋಡಬೇಕು. ವರಾಹ ಪುರಾಣದಲ್ಲಿ ಬೃಹದಾರಣ್ಯಕ ಉಪನಿಷತ್ತು ಯಾವ ರೀತಿಯಲ್ಲಿ ಕ್ರಮವಾಗಿ ಬಂದಿದೆ ಎಂಬುದನ್ನು, ಅದು ಅಪೌರುಷವಾದದ್ದು, ಯಾರು ರಚನೆ ಮಾಡಿದ್ದಲ್ಲ. ಆದರೆ ಭೂಲೋಕಕ್ಕೆ ಹೇಗೆ ತಲುಪಿತು, ಅದರ ಸಂಚಾರ ಹೇಗಾಯಿತು, ಅದರ ಅವಶ್ಯಕತೆ ಏನು ಎಂಬುದನ್ನು ಈ ವಾಕ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬ್ರಹ್ಮಸ್ವರೂಪ ವಿಶದವಾಗಿ ನಿರೂಪಿತವಾಗಿದೆ. ಈ ಉಪನಿಷತ್ತಲ್ಲಿ 6 ದೊಡ್ಡ ಭಾಗಗಳಿದೆ. ಇವುಗಳಿಗೆ ಅಧ್ಯಾಯ ಎಂಬ ನಾಮವಿದೆ. ಪ್ರತಿಯೊಂದು ಅಧ್ಯಾಯದಲ್ಲಿಯೂ ಚಿಕ್ಕ ಚಿಕ್ಕ ಭಾಗಗಳಿದೆ. ಪ್ರತಿಯೊಂದು ಚಿಕ್ಕ ಭಾಗಕ್ಕೂ ಬ್ರಾಹ್ಮಣ ಎಂಬ ಹೆಸರಿದೆ. ಬೃಹದಾರಣ್ಯಕ ಉಪನಿಷತ್ತು ಬ್ರಾಹ್ಮಣದ
ಮೂರನೆಯ, ನಾಲ್ಕನೆಯ, ಐದನೆಯ, ಆರನೆಯ, 7 ಮತ್ತು 8ನೆಯ ಅಧ್ಯಾಯವಾಗಿದೆ. ಶ್ರೀಮದಾನಂದ ತೀರ್ಥರು ಉಪನಿಷತ್ತಿಗೂ ಭಾಷ್ಯವನ್ನು ರಚಿಸುತ್ತಾರೆ. ಭಾಷ್ಯದ ಮೊಟ್ಟ ಮೊದಲನೇ ವಾಕ್ಯ ಶ್ರೀಮದಾನಂದ ತೀರ್ಥರು ತಿಳಿಸಿರುವುದು, ಪ್ರಾಣೇದೀಲಿತಾರಾಂ ಪರಮಸುಖನಿತಿಂ ಸರ್ವದೋಷ ವ್ಯಪೇತಂ ಸರ್ವಾಂತಃ ಸ್ಥಂ ಸಂ ಸುಪೂರ್ಣಂ ಪ್ರಕೃತಿಮತಿಮಜಂ ಸರ್ವಭಾಗ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜ್ಯಾದ್ಯೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲಜಗದಾದ್ಯಂತಮಾನಂದತಂ. ಶ್ರೀಮದಾನಂದ ತೀರ್ಥರಿಗೆ ಭಗವಂತ ಪ್ರತ್ಯಕ್ಷವಾಗಿ ಕಾಣಿಸಿಕೊಳ್ಳುತ್ತಾನೆ ಸದಾ ಕಾಲ. ಆದ್ದರಿಂದ ಭಗವಂತ ಏನು ಕೃತಿಯನ್ನು ಮಾಡುತ್ತಿದ್ದಾನೆ ಪ್ರತಿಯೊಬ್ಬ ಜೀವರಲ್ಲೂ ಅವರಲ್ಲೂ ಎಂಬುದನ್ನು ಸುಸ್ಪಷ್ಟವಾಗಿ ಮಂಗಳದ ಶ್ಲೋಕದಲ್ಲಿ ತಿಳಿಸಿ ಹೇಳ್ತಾರೆ. ಪ್ರಾಣ ಮೊದಲಾದವರಿಗೆ ಸ್ವಾಮಿಯಾದ ಪರಮ ಸುಖನಿಧಿಯಾದ ಸರ್ವದೋಷರಹಿತನಾದ ಸರ್ವಾಂತಸ್ಥನಾದ, ಸರ್ವಾಂತಸ್ಥ ಅಂದರೆ ಎಲ್ಲರ ಒಳಗಡೆ ಇರತಕ್ಕಂಥ ಸುಪೂರ್ಣನಾದ, ಅವನಿಗೆ ಎಲ್ಲಿರಬೇಕು ಎಂಬುದಕ್ಕಂಥ ಯಾವ ವಿಧಿ ಇಲ್ಲ, ತಾನೇ ಇದ್ದಾನೆ. ಯಾರಕ್ಕೋಸ್ಕರವಾಗಿ? ನಮ್ಮ ಪ್ರಯೋಜನಕ್ಕೋಸ್ಕರವಾಗಿ, ಪರ ಪ್ರಯೋಜನಕ್ಕೋಸ್ಕರವಾಗಿ ಸುಪೂರ್ಣನಾದ, ಪ್ರಕೃತಿಗೆ ಅಂದರೆ ರಮಾದೇವಿಗೆ ಪತಿಯಾದ. ಯಾಕೆ ರಮಾದೇವಿಗೆ ಪತಿ ಅಂದರೆ ಹೆಸರು? ಪ್ರಕೃತಿಗೆ ಅಧೀನ ತಾನಲ್ಲ, ಪ್ರಕೃತಿಗೆ ರಮಣನಾಗಿದ್ದಾನೆ. ಪ್ರಕೃತಿ ಇವನ ಅಧೀನದಲ್ಲಿದೆ ಎಂಬ ತೋರಿಸಿಕೊಡುತ್ತಾ ಇದ್ದಾರೆ. ಜನ್ಮರಹಿತನಾದ, ಇವನಿಗೆ ಆದಿ ಮಧ್ಯ ಅಂತ್ಯ ಎಂಬತಕ್ಕಂಥದ್ದು ಇಲ್ಲ. ಸರ್ವಶಕ್ತನಾದ, ಸರ್ವಜ್ಞನಾದ, ಸರ್ವ ವಸ್ತುಗಳಿಂತಲೂ ಭಿನ್ನನಾದ, ಸುನಿತ್ಯನಾದ, ಸರ್ವಜ್ಞನಾದ, ಸರ್ವಶಕ್ತನಾದ ದೇವತೆಗಳು, ಮುನಿಗಳು, ಮನುಜರು ಮೊದಲಾದವರುಗಳಿಂದ ಸದಾ ಸೇವ್ಯನಾದ, ಸಕಲ ಜಗದಾದ್ಯಂತನಾದ ಆನಂದ ಅಥವಾ ಮೋಕ್ಷದಾಶ್ರಯವಾದ ವಿಷ್ಣುವನ್ನು ನಾನು ಸದಾ ವಂದಿಸುತ್ತೇನೆ ಎಂಬುದು ಅರ್ಥ. ನಾನು ಸದಾ ವಂದಿಸುತ್ತೇನೆ ಎಂದು ಶ್ರೀಮದಾನಂದ ತೀರ್ಥರು ಧೈರ್ಯವಾಗಿ ಎದೆ ತಟ್ಟಿ ಹೇಳುತ್ತಿದ್ದಾರೆ. ಅಂದರೆ ಅವರಿಗೆ ಕಣ್ಣಿಗೆ ಕಾಣಿಸುತ್ತಿದೆ. ಅವರು ಅತ್ಯಂತ ಶ್ರೇಷ್ಠ ಜ್ಞಾನಿಗಳು, ಜೀವೋತ್ತಮರು. ಅವರು ಪ್ರತಿ ಜೀವರಲ್ಲಿ ಅಗ್ರೇಶ ಮೂಲೇಶ ಪ್ರಾದೇಶವನ್ನು ನೋಡಿ ಸ್ತುತಿಸಿ ನಮಗೆ ತಿಳಿಸುತ್ತಾ ಇದ್ದಾರೆ. ಇಲ್ಲಿ ತಿಳಿಸುವಾಗಲೂ ಸಹ ಎಲ್ಲೋ ಯಾರ್ಯಾರು ಇದನ್ನು ಈ ರೀತಿಯಲ್ಲಿ ಆರಾಧನೆ ಮಾಡುತ್ತಾರೆ ಅಂದರೆ ದೇವ ಋಷಿ ಪಿತೃಪ ನರಹ, ಯಾರು ಮೋಕ್ಷದಲ್ಲಿರ್ತಕ್ಕಂಥ ಎಲ್ಲ ಜೀವರು ಇವರನ್ನು ಸೇವೆ ಮಾಡುತ್ತಿದ್ದಾರೆ. ಅಲ್ಲಿ ಮನುಷ್ಯರು ಇದ್ದಾರೆ. ಆದ್ದರಿಂದ ಮನುಷ್ಯರು ಒಂದು ಯಾವುದು? ಮಾನುಷೋತ್ತಮರು, ಮುಕ್ತಿಯೋಗ್ಯರು, ಮುಕ್ತರಾದವರು ಸದಾ ಚಿಂತನೆಯಲ್ಲಿ ಪರಮಾತ್ಮನನ್ನು ಧ್ಯಾನಿಸ್ತಾ ಇದ್ದಾರೆ, ಭಜಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಯಥಾ ಪೂರ್ವ ಕಲ್ಪಯತು ಎಂಬ ನ್ಯಾಯದಿಂದ ಪ್ರಸ್ತುತ ಸಂಸಾರ ವಸಿಲಿರ್ತಕ್ಕಂಥ ದೇವ ಋಷಿ ಪಿತೃಪ ನರಹ ಎಂಬ ಯಾವ 5 ವಿಭಾಗದಲ್ಲಿರ್ತಕ್ಕಂಥ ಮುಕ್ತಿಯೋಗ್ಯರು ವಾಸುದೇವ ರೂಪ ಪರಮಾತ್ಮನನ್ನು, ವಾಸುದೇವ ಅಂದರೆ ಮೂಲೇಶ ಅಗ್ರೇಶ ಪ್ರಾಣೇಶನನ್ನು ಆರಾಧನೆ ಮಾಡತಕ್ಕದ್ದು ಎಂಬುದಾಗಿ ನಮಗೆ ದಿಕ್ಸೂಚನೆಯನ್ನು ಮಾಡ್ತಾ ಇದ್ದಾರೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಪ್ರತಿಪಾದ್ಯನಾದ ಪ್ರಮೇಯ ಭಾಷ್ಯದ ಆದ್ಯ ಪದ್ಯದಿಂದ ಸೂಚಿತವಾಗುತ್ತೆ. ಈ ಉಪನಿಷತ್ತಿನ ಪ್ರಥಮ ಅಧ್ಯಾಯ ಬ್ರಾಹ್ಮಣ ಮೂರನೇ ಅಧ್ಯಾಯ. ಪ್ರಥಮ ಬ್ರಾಹ್ಮಣಕ್ಕೆ ಅಶ್ವಬ್ರಾಹ್ಮಣ ಎಂದು ಹೆಸರು. ಈ ಬ್ರಾಹ್ಮಣದಲ್ಲಿ ವರ್ಣಿತವಾದ ಅಶ್ವದ ರೂಪ, ಅದರ ಬೃಹದ್ ಭಾಷ್ಯೋಕ್ತ ಪ್ರಧಾನ ಸೌಪರ್ಣ ನಾರದೀಯ ವಾಕ್ಯಗಳು,
ವಿಶೇಷಾಕಾರವಾಗಿ ಶ್ರೀಮಂತ ತಿಳಿಸ್ಕೊಡುತ್ತಾರೆ. ಅಶ್ವಸ್ವರೂಪೋ ಬ್ರಹ್ಮಭೂದಶ್ವಸ್ವರೂಪಶ್ಜನಾರ್ದನಾತ್ ತತ್ರ ಸನ್ನಿಹಿತೋ ವಿಷ್ಣುರಶ್ವರೂಪ ಸ್ವಯಂ ಪ್ರಭುಃ ತಯೋಶ್ಚ ಪ್ರತಿಮಾ ಮೇಜ್ಯ ಯತೋ ಅಶ್ವೋಯಂ ಶ್ರುತೋ ಶ್ರುತಃ ಸರ್ವಂ ಜಗತಂಗೇಶು ತಸ್ಮಾತ್ ಸನ್ನಿಹಿತಂ ಸ್ಮೃತಂ ತಯೋಃ ಅಂಗೇಷ್ಟ ಇದಂ ಯಸ್ಮಾತ್ ಜಗತ್ಸರ್ವಂ ಪ್ರತಿಷ್ಠಿತಂ. ಸ್ವಪರ್ಣ ವಾಕ್ಯದಲ್ಲಿ ಉಚ್ಚೈಶ್ರವ ಸನ್ನಿಹಿತೋ ಮೇದೆ ಅಶ್ವೇ ತತ್ರ ಕೇಶವಃ ತಸ್ಮಿನ್ ಇದಂ ಜಗತ್ಸರ್ವಂ ಬ್ರಹ್ಮಾಚ ಉಚ್ಚೈಶ್ರವಃ ಸ್ಥಿತಃ. ನಾರದೀಯ ಪುರಾಣದಲ್ಲಿ ಪರ್ವತಃ ಸಿಕತಶ್ಚೈವ ನದ್ಯಾ ಕೂಪಾ ಸರಾಂಶಿ ಚ ಹವಿಃ ಕಪಾಲಯೋಪಾದ್ಯ ದೇವತಾ ಏವ ಸರ್ವಶಃ ತತ್ತತ್ನಾಮೈವ ನಾಮ್ಯ ಯೇಷಂ ಭಿನ್ನನಾಮ ಅಭಿಮಾನತಃ ನಾಮಾನಿ ತಾನ್ಯಪಿ ಹರೇಃ ಸಹಿ ಸರ್ವಗುಣೋಧಿಕಃ. ಮೇಧಾಶ್ವದಲ್ಲಿ ಸಾಕ್ಷಾತ್ ನಾರಾಯಣ ದೇವರು ಸನ್ನಿಹಿತರಾಗಿರುತ್ತಾರೆಂದು ಈ ಲಿಖಿತವಾದ ವಾಕ್ಯದಿಂದ ಶ್ರೀಮದಾನಂದ ತೀರ್ಥರು ನಮಗೆ ತಿಳಿಸ್ಕೊಡ್ತಾರೆ. ಪ್ರತಿಪಾದ್ಯ ಪ್ರಮೇಯಗಳು ಮೇಧಾಶ್ವ, ಅಶ್ವಮೇಧ, ಉದ್ಗೀತ, ಪಂಚಭೇದ, ತಾರತಮ್ಯ, ಸಾಧನ, ಜಗತ್ಸತ್ಯತ್ವ, ಸಪ್ತಾನ್ನ, ಅಮೃತ, ಸತ್ಯ ಈ ಪದಗಳ ಅರ್ಥವನ್ನು, ಗಾರ್ಗ ಮತ್ತು ಅಜ್ಞಾತ ಶತ್ರು ಇವುಗಳಿಗೆ ನಡೆದ ಬ್ರಹ್ಮವಿಷಯಕ ಸಂವಾದ, ವಾಯು ಉಪಾಸನೆ, ಮೂರ್ತ ಮೈತ್ರೇಯ, ಯಾಜ್ಞವಲ್ಕ ಸಂವಾದ, ಮಧುವಂಶ, ಯಾಜ್ಞವಲ್ಕರಿಗೂ ಅಶ್ವಲ, ಆರ್ಥ, ಭುಜ, ಉಷಸ, ಕಹೋಳ, ಗಾರ್ಗಿ, ಉದ್ದಾಲಕ, ಅರುಣಿ, ವಾಚಕ್ನವಿ, ಚಾಕಲ್ಯ ಇವರಿಗೂ ಸಂವಾದ. ಈ ಸಂವಾದದಲ್ಲಿ ಯಾಜ್ಞವಲ್ಕರಿಗೂ ಶಾಕಲ್ಯರಿಗೂ ನಡೆದ ಸಂವಾದ ವಿಷ್ಣು ಸರ್ವೋತ್ತಮತ್ವವನ್ನು ಸಪ್ರಮಾಣಿಕವಾಗಿ ಈ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಉಕ್ತವಾಗಿದೆ. ಇದರಲ್ಲಿ ವಿಶೇಷವಾಗಿ ನಾವು ಚಿಂತನೆ ಮಾಡಬೇಕಾಗಿರುವುದು ಅಜಾತಶತ್ರು ಎಂಬ ಬ್ರಾಹ್ಮಣನ ಚಿಂತನೆ. ಈ ಅಜಾತಶತ್ರು ಬ್ರಾಹ್ಮಣ ಚಿಂತನೆಯಲ್ಲಿ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಪ್ರಸ್ತಾಪವಾಗಿರುವುದು ಮೂಲೇಶ, ಅಗ್ರೇಶ, ಪ್ರಾದೇಶ. ನಮ್ಮನ್ನು ರಕ್ಷಣೆ ಮಾಡುತ್ತಿರತಕ್ಕಂಥ ಅವನು ಮೂಲದಲ್ಲಿ, ಅಗ್ರದಲ್ಲಿ, ಮಧ್ಯದಲ್ಲಿರ್ತಕ್ಕಂಥ ಭಗವಂತ ರೂಪವನ್ನು ಏನಂತ ತಿಳಿಯಬೇಕು? ಮೂಲೇಶ, ಅಗ್ರೇಶ, ಪ್ರಾದೇಶ ಎಂದೇ ತಿಳಿಯೋಣ. ಅದರ ವಿಸ್ತಾರವನ್ನು ಮುಂದಿನ ಉಪನ್ಯಾಸದಲ್ಲಿ ಕೇಳೋಣ. ಪುರಂದರದಾಸರು ಜೀವ ಪ್ರಕರಣದಲ್ಲಿ ಹೆಜ್ಜೆ ಹೆಜ್ಜೆಗೆ ಒಂದು ಕೂದಲಿನ ಅಳತೆಯಲ್ಲಿ ಒಂದು ಕೂದಲಿಗೂ ಮತ್ತೊಂದು ಕೂದಲಿಗೂ ಹೇಗೆ ಹುಟ್ಟಿತು, ಬೆಳಗಿತು, ನಿಂತಿತು, ಅದು ಸ್ವರೂಪವೇನು ಎಂಬುವ ರೀತಿಯಲ್ಲಿ ಜೀವ ಪ್ರಕರಣವನ್ನು ಉದಹರಿಸಿದ್ದಾರೆ. ನಾವು ಜೀವನ ನೋಡುವಾಗ ಜೀವನ ಶರೀರ ಪೂರ್ತಿ ಕೂದಲಿರುತ್ತದೆ, ರೋಮವಿರುತ್ತದೆ, ರೋಮಕೂಪವಿರುತ್ತದೆ. ಯಾರು ಯಾವ ಕಾಲಕ್ಕೂ ಎಷ್ಟು ರೋಮವಿದೆ, ರೋಮಕೂಪವಿದೆ ಎಂಬ ಲೆಕ್ಕ ಆಗುವುದಿಲ್ಲ. ಆದರೆ ಪುರಂದರದಾಸರು ಅಕ್ರೂರ ವರದ, ಅಂಬರೀಷ ವರದ ಎಂಬ ಈ ನಾಮಧೇಯಗಳಿಂದ ಜೀವ ಪ್ರಕರಣ ಎಂಬ ಶಾಸ್ತ್ರ ಪ್ರಮೇಯವನ್ನು ನಮಗೆ ಬೋಧಿಸಿ ಜೀವನದ ಪ್ರತಿಯೊಂದು ರೋಮದ ಚಿಂತನೆ ನಡೆಸುವಂತೆ ನಮಗೆ ಆಧಾರಭೂತರಾಗಿರ್ತಕ್ಕಂಥ ಭಗವಂತನ ಮಹಿಮೆಯನ್ನು ತೋರಿಸ್ತಾ ಇದ್ದಾರೆ. ಅವನೇ ಮೂಲೇಶ, ಅಗ್ರೇಶ, ಪ್ರಾದೇಶ. ಕೂದಲಿನ ಮೂಲಭಾಗ, ಅಗ್ರಭಾಗ, ಅಂತರದ ಭಾಗ ಎಂದು ಒಂದು ರೋಮವನ್ನು ಹಿಡಿದು ನೋಡಿದರು. ಅಲ್ಲಿರ್ತಕ್ಕಂಥದ್ದು 3 ರೂಪ. ಪಾದ, ಉದರ, ಶಿರಸ್ಸಿನಿಂದ ನೋಡಿದರೆ ಇನ್ನೊಂದು ರೂಪ. ಹೃದಯದಲ್ಲೇ ನೋಡಿದರೆ ಮೂಲೇಶ, ಅಗ್ರೇಶ, ಪ್ರಾದೇಶ ರೂಪ. ಹೀಗೆ
ಮೂಲೇಶ ಅಗ್ರೇಶ ಪ್ರಾದೇಶನನ್ನು ನಾವು ಚಿಂತಿಸಬೇಕು. ಆದಿ ಮಧ್ಯ ಅಂತ್ಯ ಎಂಬತಕ್ಕಂಥದ್ದು ಪ್ರಸಿದ್ಧವಾದದ್ದು. ನಾವು ನಮ್ಮ ಸ್ಥಿತಿಯಿಂದ ಬದುಕಿಲ್ಲ, ಇರುವುದಿಲ್ಲ. ಇದು ಕೇವಲ ಭಗವಂತನನ್ನು ಕೆಳಗೆ ಹಿಡಿದಿದ್ದಾನೆ, ಮೇಲೆ ಹಿಡಿದಿದ್ದಾನೆ, ಮಧ್ಯದಲ್ಲಿ ಹಿಡಿದಿದ್ದಾನೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಒಬ್ಬ ಶಿಶುವನ್ನು ತಂದೆ ತಾಯಿಗಳಿಬ್ಬರೂ ಹೇಗೆ ಕೈ ಹಿಡಿದು ನಡೆಸುವಂತೆ ನಮ್ಮ ಗುರು ಹಿರಿಯರು ವಾಯುದೇವರು ಮತ್ತು ಭಗವಂತ ನಮ್ಮನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಇದನ್ನು ಚಿತ್ರಣದಲ್ಲಿ ನೀವು ನೋಡಿಕೊಳ್ಳಿ. ಪುಟ್ಟ ಪುಟ್ಟ ಬಾಲಕರನ್ನು ತಂದೆ ತಾಯಿಗಳಿಬ್ಬರೂ ತಮ್ಮ ಎಡಗೈ ಬಲಗೈಯನ್ನು ಹಿಡಿದುಕೊಂಡು ಕಾಲಿಗೆ ಪಾದರಕ್ಷೆಯನ್ನು ಹಾಕಿ ಸುಖವಾಗಿ ನಡೆಸಿಕೊಂಡು ಹೋಗುವಂತೆ ಪುರಂದರದಾಸರು, ಶ್ರೀಮದಾನಂದ ತೀರ್ಥರು ಹೊರಗೆ ರೂಪದಲ್ಲಿ, ಒಳಗಡೆ ಭಗವಂತ ಮೂಲೇಶ ಅಗ್ರೇಶ ಪ್ರಾಣೇಶ ಈ ಭಗವತ್ ಸ್ವರೂಪವನ್ನು ಈ ಶರೀರದಲ್ಲಿ ರಥದ ಯಾತ್ರೆಯಂತೆ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಆದ್ದರಿಂದ ನಾವು ನಡೆಯುತ್ತಾ ಇದ್ದೇವೆ. ಈ ಸುಂದರ ಚಿತ್ರವನ್ನು ಕಲ್ಪಿಸಿಕೊಳ್ಳಿ. ಜೀವನದುದ್ದಕ್ಕೂ ನಾವು ನಡೆಯುವುದಲ್ಲ, ನಾವು ಉಸಿರಾಡುವುದಲ್ಲ, ನಾವು ನೋಡುವುದಲ್ಲ, ಎಲ್ಲವೂ ಈ ಗುರುಗಳು ಅನುಗ್ರಹದಿಂದ ಭಗವಂತ ನಡೆಸುತ್ತಿರುವುದು. ಆ ಜೀವ ಪ್ರಕರಣದಲ್ಲಿ ತಿಳಿಯಬೇಕಾದದ್ದು, ಜೀವ ಅಸ್ವತಂತ್ರ ಕಾಷ್ಟದಲ್ಲಿರತಕ್ಕಂಥ ಅವನ ಜೀವ. ಇದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕಾದರೆ ಒಳಗಡೆ ಭಗವಂತನಿದ್ದು ಹೇಗೆ ರಕ್ಷಿಸುತ್ತಿದ್ದಾನೆ ಎಂಬುದು ತಿಳಿಯಬೇಕು. ಅದೇ ಜೀವ ಪ್ರಕರಣದ ವಿಶೇಷ ಸಂಗತಿ. ಇದನ್ನು ಪುರಂದರದಾಸರು ದಿಗ್ದರ್ಶನ ಮಾಡಿದ್ದಾರೆ. ಇಂತಹ ವಿಶೇಷ ಚಿಂತನೆಯನ್ನು ಮಾಡಿಸಿದ ಪುರಂದರದಾಸರಿಗೆ, ಅವರ ಅಂತರ್ಯಾಮಿ ಪುರಂದರನಿಗೆ ನಮಸ್ಕರಿಸಿ, ಇಂತಹ ವಿಶೇಷ ಚಿಂತನೆ ಮಾಡಲಿಕ್ಕೆ ಸಾಧ್ಯವಾದದ್ದು ಈ ಮನುಷ್ಯ ಜನ್ಮದಲ್ಲಿ ಮಾತ್ರ. ಈ ಮನುಷ್ಯ ಜನ್ಮಕ್ಕೆ ಆಸರೆಯಾದದ್ದು ನಮ್ಮ ತಂದೆ ತಾಯಿಗಳು. ಅವರ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ಅವರ ಇರುವೆಗೆ ನೆರವಾದ ಗುರು ಹಿರಿಯರಿಗನ್ನು ಸ್ಮರಿಸಬೇಕು. ಇವರೆಲ್ಲರಿಗೂ ದೇವತೆಗಳು, ತತ್ವಾಭಿಮಾನಿ ದೇವತೆಗಳಿದ್ದು ಈ ಕೃತಿಯನ್ನು ನಡೆಸಿದ್ದಾರೆ. ಅವರ ವಿಶೇಷ ಅನುಗ್ರಹವನ್ನು ನಾವು ಕಾಣಬೇಕು. ಇವರಲ್ಲಿಯೂ ವಿಷ್ಣುವಿನ ಆಜ್ಞೆಯಂತೆ ಭಾರತೀಯ ಪತಿ ವಾಯುದೇವರು ನಿಂತು ಕೆಲಸವನ್ನು ಮಾಡಿದ್ದಾರೆ. ಇವರಾರೂ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ, ಕಾಣಿಸುತ್ತಿಲ್ಲ. ನಮ್ಮ ತಂದೆ ತಾಯಿಗಳ ಅಲ್ಪ ಕಾಲದಲ್ಲಿ ನಾವು ನೋಡಿದ್ದೆವು, ನಂತರ ನಮ್ಮನ್ನು ಬಿಟ್ಟು ಹೋದವು. ಹಾಗೆ ಗುರು ಹಿರಿಯರು ಅವರನ್ನು ಬಿಟ್ಟು ಹೋದರು. ಆದರೆ ನಮಗೆ ಬಿಟ್ಟು ಹೋದರೂ ಬಿಟ್ಟು ಹೋಗದಂತೆ ಇರತಕ್ಕಂಥ ತತ್ವಾಭಿಮಾನಿ ದೇವತೆಗಳ ಪರಿಚಯವೇ ನಮಗಿಲ್ಲ, ವಾಯುದೇವರ ಪರಿಚಯವೇ ಇಲ್ಲ. ಆದ್ದರಿಂದ ನಮಗೆ ಈ ಪುರಂದರದಾಸರು ಅಕ್ರೂರ ವರದ, ಅಂಬರೀಷ ವರದ ಎಂಬ ವರದ ಅಂತ ಶಬ್ದದಿಂದ ತಿಳಿಸ್ಕೊಡ್ತಾ ಇದ್ದಾರೆ. ನಿನ್ನ ಬಾಲ್ಯಾವಸ್ಥೆಯಲ್ಲಿ ಕಣ್ಣಿಗೆ ಕಾಣುವಂತೆ ಇದ್ದ ಆಪ್ತರು, ತಂದೆ ತಾಯಿಗಳು, ಗುರು ಹಿರಿಯರು ಈಗ ಆಪ್ತರಾದರೂ ಪರಮಾಪ್ತರಾಗಿರ್ತಕ್ಕಂಥವರು ಮೂರ್ತ ಮತ್ತು ಅಮೂರ್ತರು. ಮೂರ್ತಿಮತ್ತವಾಗಿ ನೋಡತಕ್ಕಂಥ ತಂದೆ ತಾಯಿಗಳು ಈಗ ಅಮೂರ್ತರಾಗಿರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳು ಮತ್ತು ವಾಯುದೇವರು. ಇವರನ್ನು ಪರಿಚಯ ಮಾಡಿಕೊಳ್ಳಿರಿ ಎಂಬುದಾಗಿ ವಿಶೇಷವಾದ ಅನುಗ್ರಹ ಮಾಡ್ತಾ ಇದ್ದಾರೆ. ಇವರು ಯಾರು ಅಂದರೆ ಇವರೇ ನಮ್ಮ ಬಿಂಬರೂಪ. ನಮ್ಮ ಬಿಂಬರೂಪವನ್ನು ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ 3 ರೂಪವನ್ನು ಹೊರಗಡೆ ಕಾಣಿ. ಫಸ್ಟು ಅಂದರೆ ಅದೇ ಮೂಲೇಶ ಅಗ್ರೇಶ ಪ್ರಾದೇಶ. ಆದ್ದರಿಂದ ಇದು ಬಿಂಬ ಚಿಂತನೆಯೇ ಆಗುತ್ತದೆ, ಬಿಂಬೋಪಾಸನೆಯೇ ಆಗುತ್ತದೆ. ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಬಿಂಬೋಪಾಸನೆಯೇ. ಪುರಂದರದಾಸರು ಇಂತಹ ವಿಶೇಷವಾದ ವಿಚಾರವನ್ನು ತೋರಿಸುತ್ತಿರುವುದರಿಂದ ಆ ಬಿಂಬನಿಗೆ ನಾವು ಹೇಗೆ ಉಪಕಾರ ಸ್ಮರಣೆ ಮಾಡುವುದು ಅಂದರೆ ಭೂಯಿಷ್ಟಾಂತಿರಮ ಉಕ್ತಿಮಿದೇಮ, ಭೂಯಿಷ್ಟಾಂತಿರಮ ಉಕ್ತಿಮಿದೇಮ, ಭೂಯಿಷ್ಟಾಂತಿರಮ ಉಕ್ತಿಮಿದೇಮ ಎಂದಿರುವ ನಮ್ರವಾಗಿ ನಮಿಸೋಣ. ಭಾರತೀಯ ರಮಣಕ್ಕೆ ಪ್ರಾಣಾಂತರ ಶ್ರೀಕೃಷ್ಣ ಅರ್ಪಣಿಸು. ಹರಿಗೆ ಓಂ, ಹರಿಗೆ ಓಂ, ಹರಿಗೆ ಓಂ.